ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಬೆಳಗ್ಗೆ ಫ್ರೆಶ್ ಆಗಿರೋ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಅಂದರೆ ಬೆಳಗ್ಗೆಯಿಂದ ಈವ್ನಿಂಗ್ ತನಕ ನನ್ನ ರೊಟೀನ್ ಹೇಗಿರುತ್ತೆ ಮತ್ತು ಇವಾಗಿನ ರೊಟೀನಲ್ಲಿ ನಾನು ಏನೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ಇವತ್ತು ತೋರಿಸ್ತಿದ್ದೀನಿ. ನನಗೆ ಅವಾಗಿಂದನೂ ಬೆಳಗ್ಗೆ ಎದ್ಬಿಟ್ಟು ಒಂದು ಲೋಟ ಬಿಸಿನೀರು ಕುಡಿಯೋವಂಥ ಅಭ್ಯಾಸ ಇತ್ತು. ಸ್ವಲ್ಪ ದಿನದಿಂದ ಅದನ್ನ ಬಿಟ್ಬಿಟ್ಟಿದ್ದೆ. ಈಗ ಮತ್ತೆ ಅದನ್ನ ರೂಢಿ ಮಾಡ್ಕೊಂಡಿದ್ದೀನಿ. ಆ ಬಿಸಿನೀರು ಕಾಯೋಷ್ಟರೊಳಗೆ ಮಿಕ್ಕಿದ ಕಿಚನಲ್ಲಿ ಸ್ವಲ್ಪ ಕೆಲಸ ಇರುತ್ತಲ್ಲ, ಅಂದರೆ ನೈಟ್ ಪಾತ್ರೆ ತೊಳೆದಿರೋದನ್ನು ಆ ಬಿಸಿನೀರು ಕಾಯೋ ಅಷ್ಟರೊಳಗೆ ಜೋಡಿಸ್ಬಿಟ್ರೆ ಕೆಲಸ ಮುಗಿದ್ಬಿಡುತ್ತೆ ಅಂತೇಳ್ಬಿಟ್ಟು ಜೋಡಿಸ್ತಾ ಇದ್ದೀನಿ. ಬಿಸಿನೀರನ್ನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಏನಂತ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಬೇಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ಪಿಂಪಲ್ ಇರೋರಿಗೆ ಖಾಲಿ ಹೊಟ್ಟೆಗೆ ಬಿಸಿನೀರು ಕುಡಿಯೋದ್ರಿಂದ ಪಿಂಪಲ್ಲು ಕಡಿಮೆ ಆಗುತ್ತೆ. ಸೊ ಯಾರಿಗಾದರೂ ಈ ಅಭ್ಯಾಸ ಇಲ್ಲ ಅಂತಂದರೆ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಬಿಸಿ ನೀರಂದರೆ ತುಂಬ ಬಿಸಿ ಇರೋದಲ್ಲ, ಉಗುರು ಬೆಚ್ಚಗಿರೋ ನೀರು ಅಂತ ಹೇಳ್ತಾರಲ್ಲ, ಅಷ್ಟು ಕುಡಿದ್ರೆ ಸಾಕಾಗುತ್ತೆ. ಒಂದು ಲೋಟ ಬಿಸಿನೀರನ್ನ ಕಾಯಿಸ್ಕೊಂಡು ಬೆಳಗ್ಗೆ ಆ ಕಡೆ ಈ ಕಡೆ ಸ್ವಲ್ಪ ಓಡಾಡಿಬಿಟ್ಟು ಆ ಬಿಸಿನೀರು ತೊಗೊಂಡು ಹೊರಗಡೆ ಹೋಗಿ ಆ ಕಡೆ ಈ ಕಡೆ ಓಡಾಡ್ಕೊಂಡು ಕುಡಿದ್ರೆ ಒಂದು ಸ್ವಲ್ಪ ವಾಕಿಂಗು ಆಗುತ್ತೆ ಮತ್ತು ಜೊತೆಗೆ ಚೆನ್ನಾಗೂ ಅನಿಸುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ವೆದರ್ ಎಲ್ಲ ಚೆನ್ನಾಗಿರುತ್ತಲ್ಲ, ಆ ವೆದರ್ ನೋಡಿಕೊಂಡು ಮತ್ತು ಗಿಡಗಳೆಲ್ಲ ಹೇಗಾಗಿದೆ ಏನೋ ಸ್ವಲ್ಪ ಎಲ್ಲ ನೋಡ್ಕೊಂಡು ಕುಡಿದ್ರೆ ಒಂದು ಕೆಲಸನೂ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮುಗಿಸ್ತೀನಿ. ನೀವು ನೋಡ್ತಿರ್ಬೋದು ನನ್ನ ವೆಯ್ಟ್ ಎಷ್ಟಾಗಿದೆ ಇವಾಗ ಅಂತ. 59.2 kg ಬಂದಿದ್ದೀನಿ ಇವಾಗ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ವಾಕ್ ಮಾಡೋದನ್ನು ಬಿಟ್ಟಿದ್ದೀನಿ. ಸಾಕು, ತುಂಬ ಸಣ್ಣ ಆದರೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಯಾಕೆಂದರೆ ಒಂದೇ ಸಲ ವೆಯ್ಟನ್ನ ಲಾಸ್ ಮಾಡಬಾರ್ದು. ಸೊ ಅದಕ್ಕೆ ಸ್ವಲ್ಪನೇ ಮಾಡ್ಕೊಂಡು ಬರೋಣ ಅಂತ ಈಗ ಸ್ವಲ್ಪ ವಾಕ್ ಮಾಡೋದನ್ನು ಕಡಿಮೆ ಮಾಡಿದ್ದೀನಿ. ಯಾಕೆಂದರೆ ನಾನು ಆಲ್ಮೋಸ್ಟ್ ನಿಯರ್ಲಿ 65 kg ಇದ್ದೆ. ಇವಾಗ 59.2 ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ವೆಯ್ಟ್ ಲಾಸ್ ಮಾಡೋಣ ಅಂತ ಕಮ್ಮಿ ಮಾಡಿದ್ದೀನಿ. ಇವಾಗ ಎಲ್ಲ ಕೆಲಸ ಮುಗ್ದಾದ್ಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟ್ ಎಲ್ಲ ಕೆಲಸ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದು. ಫಸ್ಟ್ ಆ ಪೂಜೆ ಮಾಡಾದಮೇಲೆ ತಿಂಡಿಗೆ ಹೋಗ್ತೀನಿ ಇವಾಗ ನಾನು. ಅದಕ್ಕೂ ಮುಂಚೆ ಗಿಡಗಳಿಗೆ ನೀರು ಹಾಕೋದು ಮತ್ತು ಸ್ಪ್ರೇ ಮಾಡೋದು. 2 days once ಇವಾಗ ಗಿಡಗಳಿಗೆ ಸ್ಪ್ರೇ ಮಾಡ್ತಿದ್ದೀನಿ. ಏಕೆಂದರೆ ಇವಾಗ ಸ್ವಲ್ಪ ಮಳೆ ವೆದರ್ ಇದೆಯಲ್ಲ, ಸೊ ಅದಕ್ಕೋಸ್ಕರ 2 ದಿನಕ್ಕೆ ಒಂದು ಸತಿ ನೀರನ್ನ ಸ್ಪ್ರೇ ಮಾಡೋದು. ಮತ್ತು ಅದು ತುಂಬ ವೆಟ್ಟಾಗಿದ್ದರೆ ಡ್ರೈ ಆಗಿದ್ದರೆ ಮಾತ್ರ ಅದಕ್ಕೆ ಗಿಡಗಳಿಗೆ ನೀರು ಹಾಕ್ತೀನಿ. ಇಲ್ಲಾಂದರೆ ಈ ಥರ ಸ್ಪ್ರೇ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಮನೆಯಲ್ಲಿ ಎಲೆ ಬಳ್ಳಿ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ವಿಲೇಜ್ ಎಲೆ ಬಳ್ಳಿ ಇದೆಯಲ್ಲ, ಅದು ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದೊಂದು ಮಿಸ್ ಆಗಿಬಿಟ್ಟಿತ್ತು. ತುಳಸಿ ಗಿಡನೂ ಇತ್ತು ಮತ್ತು ಅಲೋವೆರಾ ಗಿಡನೂ ಇತ್ತು. ಸೊ ಇದೊಂದು ಮಿಸ್ ಆಗಿಬಿಟ್ಟಿತ್ತು. ತುಂಬ ದಿನದಿಂದ ತರೋಣ ಅಂದ್ಕೊಂಡು ತರೋಕ್ಕಾಗಿರಲಿಲ್ಲ. ಸೊ ಫೈನಲಿ ತಂದ್ವಿ. ಸ್ವಲ್ಪ ನೋಡಿ ಚೆನ್ನಾಗಿರುತ್ತೆ ತೊಗೊಂಬಂದಿದ್ವಿ. ತುಳಸಿ ಗಿಡ ಯಾಕೋ ಅವಾಗವಾಗ ಬಾಡ್ತಾನೇ ಇದೆ. ಬಟ್ ಆ ತುಳಸಿ ಗಿಡ ಬಂದಾಗ ನಾನು ಅದ್ರದ್ದು ಬೀಜನೇ ಕೆಳಗಡೆ ಉದುರಿಸಿದ್ದೆ. ಅದೇ ಇವಾಗ ಸಣ್ಣ ಸಸ್ಯ ಆಗಿ ಬಂದಿದೆ. ಪುದೀನಾನ ನಾನು ತಂದಾಗ ಅದ್ರದ್ದು ಲೀವ್ಸ್ ಎಲ್ಲ ಬಿಡಿಸ್ಬಿಟ್ಟು ಇದನ್ನ ನೆಟ್ಟಿದ್ದೆ. ಬಟ್ ಯಾಕೋ ಒಣಗೆ ಹೋಗ್ತಿದೆ. ನಾನು 2 to 3 times ಅದನ್ನು ಈ ಥರ ಮಾಡಿದ್ದೀನಿ. ಬಟ್ ಅದು ಒಂಥರ ಒಣಗೋಗಿ ಕರಗ್ದಂಗೆ ಆಗ್ತಿದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಇನ್ನೊಂದು ಸತಿ ಟ್ರೈ ಮಾಡಬೇಕು. ಚೆನ್ನಾಗಿ ಮಣ್ಣೆಲ್ಲ ಕೆದರಿಬಿಟ್ಟು ಹಾಕಬೇಕು. ಅದಾದಮೇಲೆ ಟಿಫನ್ಗೆ ರೆಡಿ ಮಾಡ್ಕೊಳ್ಳೋದು. ತಿನ್ನೋ ಕ್ವಾಂಟಿಟಿಲೇ ಕಡಿಮೆ ಅಂದರೆ ಈಗ ಊಟದಲ್ಲಿ ಡಯಟ್ ಮಾಡ್ತಿದ್ದೀವಿ ಅಂತ ಏನೂ ಬಿಡಬಾರ್ದು.
ನಾವು ಯಾವಾಗಲೂ ಅಷ್ಟೇ ಆಲ್ಸೋರ್ಗೆ ಕೆಳಗಡೆ ಕುತ್ಕೊಂಡು ಊಟ ಮಾಡೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ಯಾವಾಗಲೂ ಊಟ ಮಾಡಬೇಕಾದ್ರೆ ಬೆಳಗ್ಗೆನೂ ಆದರೂ ಅಷ್ಟೇ, ಸಂಜೆ ಆದ್ರೂ ಅಷ್ಟೇ ನಾವು ಕೆಳಗಡೆನೇ ಕುತ್ಕೊಂಡು ಊಟ ಮಾಡ್ತೀವಿ. ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ನಮಗೆ ಇವಾಗ. ಇವತ್ತಿನ ವ್ಲಾಗ್ ಇದಾಗಿತ್ತು. ಇದು ಪುಟಾಣಿ ವ್ಲಾಗ್ ಅಂತ ಹೇಳ್ಬೋದು. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ನ ಪಕ್ಕದಲ್ಲಿರೋ ಬೆಲ್ ಬಟನ್ ಹಾಗೆ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.